ವಿಚಾರಣೆಗೆ ಹಾಜರಾದ ಯೂಟ್ಯೂಬರ್ ಸಮೀರ್ ವಕೀಲರ ಜೊತೆಗೆ ವಿಚಾರಣೆಗೆ ಹಾಜರಾದ ಸಮೀರ್ ಎಂಟಿ ಸುಮೋಟೋ ದಾಖಲು ಹಿನ್ನೆಲೆಯಲ್ಲಿ ವಿಚಾರಣೆಗೆ ಈತ ಆಗಮಿಸಿದ್ದಾನೆ. ಕೊನೆಗೂ ಕೂಡ ಯೂಟ್ಯೂಬರ್ ಸಮೀರ್ ಹಾಜರಾಗಿರುವಂತದ್ದು ವಕೀಲರ ಜೊತೆ ಸಮೀರ್ ಎಂಡಿ ವಿಚಾರಣೆಗೆ ಹಾಜರಾಗಿದ್ದಾನೆ. ಸುಮೋಟೋ ದಾಖಲು ಹಿನ್ನೆಲೆಯಲ್ಲಿ ಈಗಾಗಲೇ ವಿಚಾರಣೆಗೆ ಹಾಜರಾಗಿದ್ದಾನೆ. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಮೀರ್ ಎಂಡಿ ಈಗ ಹಾಜರಾಗಿದ್ದಾನೆ. ಕೊನೆಗೂ ಕೂಡ ಈತ ಸಮೀರ್ ನಾಪತ್ತೆಯಾಗಿದ್ದ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಾಣಿಸಿಕೊಂಡಿರುವಂತದ್ದು, ಅದು ವಕೀಲರ ಜೊತೆ. ಸುಮೋಟೋ ದಾಖಲು ಹಿನ್ನೆಲೆಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಈಗಾಗಲೇ ಸಮೀರ್ ಎಂಡಿ ಬಂದಿರುವಂತದ್ದು. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೆದಿದೆ. ಈ ರೀತಿಯಾಗಿ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಸಮೀರ್ ದೂತ್ ಅಂತ ಯೂಟ್ಯೂಬ್ ಚಾನೆಲ್ ಅಲ್ಲಿ ಎಲ್ಲ ಸಲ್ಲದ ಹೇಳಿಕೆಗಳನ್ನ ಕೊಟ್ಟಿದ್ದ. ಎಐ ಮೂಲಕ ವಿಡಿಯೋವನ್ನ ಮಾಡಿ ಹರಿಬಿಟ್ಟಿದ್ದ. ಈತನ ಮೇಲೆ ಕೂಡ ಈಗ ಕೇಸ್ ಕೂಡ ದಾಖಲಾಗಿತ್ತು. ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ವಕೀಲರ ಜೊತೆ ವಿಚಾರಣೆಗೆ ಹಾಜರಾದ ಸಮೀರ್ ಎಂಡಿ ಒಂದ್ ರೀತಿಯಾಗಿ ಇಲ್ಲಿ ಕಾಕಿ ನೋಟಿಸ್ ಕೊಟ್ಟರು, ಬುರುಡೆ ಸಮೀರ್ ಬಂದಿರಲಿಲ್ಲ. ಈಗ ಸುಮೋಟೋ ಕೇಸ್ ದಾಖಲಾದ ಹಿನ್ನೆಲೆಯಲ್ಲಿ ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿರುವಂತದ್ದು. ಪ್ರಚೋದನೆ ನೀಡಿದ ಆರೋಪದಲ್ಲಿ ಸಮೀರ್ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಅಂತ ವಿಡಿಯೋವನ್ನ ಹರಿಬಿಟ್ಟಿದ್ದ. ಅತ್ಯಾಚಾರ ಹತ್ಯೆಯಾಗಿದೆ ಅಂತ ಆರೋಪಿಸಿರುವ ಸಮೀರ್ ವಿಚಾರಣೆಗೆ ಧರ್ಮಸ್ಥಳ ಠಾಣೆಗೆ ಸಮೀರ್ ಎಂಡಿ ಈಗ ಹಾಜರಾಗಿದ್ದಾನೆ. ಸಮೀರ್ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಪ್ರಚೋದನೆ ನೀಡಿದ್ದ ಆರೋಪದಲ್ಲಿ ಸಮೀರ್ ವಿಚಾರಣೆ ಕೂಡ ಆಗ್ತಾ ಇದೆ. ಸಾವಿರಾರು ಮಹಿಳೆಯರಿಗೆ ಅನ್ಯಾಯ ಅಂತ ಈತ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದ. ಎಐ ಮೂಲಕ ರೇಪ್ ಅಂಡ್ ಮರ್ಡರ್ ವಿಷಯ ಕೇಳಿದ್ರೆ ನಿಮ್ಗೆ ರಕ್ತ ಕುದಿಯಲ್ವಾ? ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಬೀದಿಗಿಳಿಯಬೇಕು. ಹೀಗೆ ಸಾರ್ವಜನಿಕ ನೆಮ್ಮದಿಗೆ ಧಕ್ಕೆ ತರುವ ದೃಷ್ಟಿಯಿಂದ ಈತ ಎಐ ಮೂಲಕ ವಿಡಿಯೋ ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಹರಿಬಿಟ್ಟಿದ್ದ. ಸಮೀರ್ ವಿಡಿಯೋದಲ್ಲಿ ಜನರನ್ನ ಎತ್ತಿ ಕಟ್ಟುವ ಕೆಲಸವನ್ನ ಈತ ಮಾಡ್ತಾ ಇದ್ದ. ಇನ್ನು ಒಂದ್ ರೀತಿಯಾಗಿ ಸಮೀರ್ ವಿರುದ್ಧ ಧರ್ಮಸ್ಥಳ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಈಗ ಸಮೀರ್ ತಮ್ಮ ವಕೀಲರ ಜೊತೆ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ವಿಚಾರಣೆಗೆ ಧರ್ಮಸ್ಥಳ ಠಾಣೆಗೆ ಹಾಜರಾಗಿದ್ದ ಸಮೀರ್ ಸುಮೋಟೋ ಕೇಸ್ ಕೂಡ ಈತನ ಮೇಲೆ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ಅಭಿಷೇಕ್, ಒಂದ್ ಕಡೆ ನೋಡ್ತಾ ಇರಬಹುದು, ಈತ ತನ್ನ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಐ ಮೂಲಕ ವಿಡಿಯೋವನ್ನ ಹರಿಬಿಟ್ಟಿದ್ದ. ಈಗ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾನೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನು ಇಂದು ಹಾಜರಾಗುವಂತೆ ಒಂದು ನೋಟಿಸ್ ಅನ್ನು ಕೂಡ ಕೊಡಲಾಗಿತ್ತು. ಆದ್ರೆ ಆತ ಇಲ್ಲಿಯವರೆಗೂ ಹಾಜರಾಗಿರ್ಲಿಲ್ಲ. ನಂತರ ವಕೀಲರ ಮುಖಾಂತರ ಆತ ಹಾಜರಾಗಿರುವಂತದ್ದು. ಅಂದ್ರೆ ತನ್ನನ್ನ ಎಲ್ಲಿ ಬಂಧನ ಮಾಡ್ಬಿಡ್ತಾರೋ ಅನ್ನುವಂತಹ ಒಂದು ಭಯದಿಂದ ವಕೀಲರ ಜೊತೆಯಲ್ಲಿ ಬಂದು ಆತ ಒಂದು ಹಾಜರಾಗುವಂತದ್ದು. ಯಾಕಂದ್ರೆ ನ್ಯಾಯಾಲಯ ಈಗ ಜಾಮೀನು ಕೊಟ್ಟರೂ ಕೂಡ ಅಲ್ಲಿ ಏನಾದ್ರೂ ಎವಿಡೆನ್ಸ್ ಗಳು ಸಿಕ್ಕಂತಹ ಸಂದರ್ಭದಲ್ಲಿ ಅಥವಾ ಬೇರೆ ಏನಾದ್ರೂ ಸ್ಟ್ರಾಂಗ್ ರೀಸನ್ ಇದ್ದಂತಹ ಸಂದರ್ಭದಲ್ಲಿ ಆತನನ್ನ ಬಂಧನ ಮಾಡುವಂತಹ ಒಂದು ಅವಕಾಶಗಳನ್ನು ಕೂಡ ಇರುತ್ತೆ. ಅಂದ್ರೆ ಆತನ ಮೊದಲಿಗೆ ವಶಕ್ಕೆ ಪಡೆದುಕೊಂಡು ನಂತರ ಕೋರ್ಟ್ಗೆ ಅಥವಾ ನ್ಯಾಯಾಧೀಶರ ಮನೆಗೆ ಹೋಗಿ ಈ ರೀತಿಯಾಗಿ ಮನವಿಯನ್ನ ಮಾಡಿ, ಅಂದ್ರೆ ಈತ ಒಂದು ಬೇಕಾಗಿದ್ದಾನೆ ಅನ್ನುವಂತಹ ಒಂದು ಮನವಿಯನ್ನ ಮಾಡಿ ನಂತರ ಕಸ್ಟಡಿಗೆ ಬಂಧನ ಮಾಡುವಂತಹ ಸಾಧ್ಯತೆ ಇರುತ್ತೆ. ಹೀಗಾಗಿ ವಕೀಲರ ಜೊತೆ ಆತ ಆಗಮಿಸಿದ್ದಾನೆ ಮತ್ತು ಇಂದು ಕೇಳುವಂತಹ ಒಂದು ಪ್ರಶ್ನೆಗಳೇನಿದೆ ಅಂದ್ರೆ ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಿನ್ನೆ ಮಾಡಿರುವಂತಹ ಆರೋಪಗಳಿಗೇನಿದೆ ಅದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ದಾಖಲೆಗಳನ್ನ ಒದಗಿಸ್ಬೇಕು ಅಂತ ಹೇಳಿ ಇಂದು ಆತ ದಾಖಲೆಗಳನ್ನ ಒದಗಿಸ್ತಾನ ಅಥವಾ ಬೇರೆ ಯಾರಿದ್ದಾರೆ ಈ ಒಂದು ಪ್ರಕರಣದ ಹಿಂದೆ ಇರುವಂತಹ ವ್ಯಕ್ತಿಗಳು ಯಾರು ಅದೆಲ್ಲದರ ಡೀಟೇಲ್ಸ್ ಗಳನ್ನ ಕಲೆ ಹಾಕುವಂತಹ ಒಂದು ಕೆಲಸಗಳನ್ನ SIT ಅಧಿಕಾರಿಗಳು ಮಾಡ್ಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಈತ ಬಾಯಿ ಮಾತಿಗೆ ಅಥವಾ ಎವಿಡೆನ್ಸ್ ಇಟ್ಕೊಂಡು ಹೇಳಿದನೋ ಅಥವಾ ಏನಕ್ಕೆ ಅನ್ನುವಂಥದ್ದು ಕೂಡ ವಿಚಾರಣೆಗೆ ನಡೆಸಬೇಕಾಗುತ್ತೆ. ಯಾಕಂದ್ರೆ ಸಾವಿರಾರು ಹೆಣ್ಣು ಮಕ್ಕಳು ಅಂತ ಹೇಳಿ ಸುಮ್ಮನೆ ಒಂದು ಕ್ಷೇತ್ರದ ವಿರುದ್ಧವಾಗಿ ಅಪಪ್ರಚಾರ ಮಾಡುವಂತದ್ದು ಮತ್ತು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತರುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿರುವಂತದ್ದು ಇದೆಲ್ಲವೂ ಗಂಭೀರವಾದಂತಹ ಒಂದು ಆರೋಪ ಆಗಿರುವಂತಹ ಕಾರಣದಿಂದಾಗಿ
ಸದ್ಯ ಅವನಿಂದ ಪೂರ್ತಿಯಾಗಿ ಒಂದು ಕ್ಲಾರಿಫಿಕೇಶನ್ ತೆಗೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ SIT ಅಧಿಕಾರಿಗಳು ಮಾಡಬೇಕಾಗಿದೆ. ಈಗ ಸದ್ಯ ಆತ ಹಾಜರಾದ ಬಳಿಕ ಪ್ರಶ್ನೆಗಳನ್ನ ಈಗಾಗಲೇ ಎಲ್ಲ ಅಧಿಕಾರಿಗಳು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಅಂದ್ರೆ ಯಾವ್ಯಾವ ಪ್ರಶ್ನೆಗಳನ್ನ ಕೇಳಬೇಕು ಮತ್ತು ಆ ಯೂಟ್ಯೂಬ್ ಅನ್ವಯವಾಗಿ ಯೂಟ್ಯೂಬ್ ನಲ್ಲಿ ಏನೇನ್ ಹೇಳಿದ್ದಾನೆ ಅದೆಲ್ಲದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೇಳುವಂತಹ ಮುಖಾಂತರ ವಿಡಿಯೋ ಚಿತ್ರೀಕರಣ ಮಾಡುವಂತಹ ಮುಖಾಂತರ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ತಾರೆ. ಅಂಕಿತಾ, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಮಾಹಿತಿಗೆ. ಒಂದ್ ರೀತಿಯಾಗಿ ಈತ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ವಿಡಿಯೋವನ್ನ ಹರಿಬಿಟ್ಟಿದ್ದ. ಸಾವಿರಾರು ಮಹಿಳೆಯರಿಗೆ ಅನ್ಯಾಯವಾಗಿದೆ, ಅತ್ಯಾಚಾರ ಹತ್ಯೆಯಾಗಿದೆ ಅಂತ ಸಮೀರ್ ಆರೋಪವನ್ನ ಮಾಡಿರುವಂತದ್ದು. ಈಗ ಧರ್ಮಸ್ಥಳ ಠಾಣೆಗೆ ಸಮೀರ್ MD ಹಾಜರಾಗಿದ್ದಾನೆ. ಸಮೀರ್ ವಿರುದ್ಧ ಈಗಾಗಲೇ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ MD ಹಾಜರಾಗಿದ್ದಾನೆ. ಕೆಲವೇ ಹೊತ್ತಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಕೂಡ ಆಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ನಡೆಯುತ್ತೆ. AI ವಿಡಿಯೋ ಮೂಲಕ ಅಪಪ್ರಚಾರವನ್ನ ಮಾಡಿದ್ದ ಆರೋಪ ಕೂಡ ಈಗಾಗಲೇ ಕೇಳಿ ಬಂದಿದೆ. ಸಮೀರ್ ವಿರುದ್ಧ ಸುಮೋಟೋ ಕೇಸನ್ನ ದಾಖಲಿಸಿದ್ದ ಖಾಕಿ ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ MD ಈಗ ಹಾಜರಾಗಿದ್ದಾನೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಕೂಡ ಆಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ಕೂಡ ನಡೆಯುತ್ತೆ. ಒಂದ್ ರೀತಿಯಾಗಿ ಇಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ನಡೆಯುತ್ತೆ. AI ವಿಡಿಯೋ ಮೂಲಕ ಅಪಪ್ರಚಾರವನ್ನ ಮಾಡಿದ್ದ ಆರೋಪ ಕೂಡ ಕೇಳಿ ಬಂದಿದೆ. ಸಮೀರ್ ವಿರುದ್ಧ ಈಗಾಗಲೇ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ MD ಹಾಜರಾಗಿದ್ದಾನೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಕೂಡ ಆಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ಕೂಡ ನಡೆಯಲಿದೆ. ಇಲ್ಲಿ ಒಂದ್ ರೀತಿಯಾಗಿ ಖಾಕಿ ನೋಟಿಸ್ ಅನ್ನ ಕೊಟ್ಟರು ಕೂಡ ಈ ಸಮೀರ್ ಹಾಜರಾಗಿರಲಿಲ್ಲ. ಇನ್ನು ವಿಚಾರಣೆಗೆ ಹಾಜರಾಗಿದ್ದಾನೆ ತಮ್ಮ ವಕೀಲರ ಮೂಲಕ. ಇನ್ನೇನು ಕೆಲವೇ ಹೊತ್ತಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಆಗುತ್ತೆ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ಕೂಡ ನಡೆಯುತ್ತೆ. AI ವಿಡಿಯೋ ಮೂಲಕ ಅಪಪ್ರಚಾರವನ್ನ ಮಾಡಿದ್ದ ಆರೋಪ ಕೂಡ ಇಲ್ಲಿ ಕೇಳಿ ಬಂದಿದೆ. ಸಮೀರ್ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲಾಗಿದೆ. ಇನ್ನು ತನಿಖಾಧಿಕಾರಿ ನಾಗೇಶ್ ಮುಂದೆ ಸಮೀರ್ MD ಹಾಜರಾಗಿದ್ದಾನೆ. ಕೆಲವೇ ಹೊತ್ತಲ್ಲಿ ಯೂಟ್ಯೂಬರ್ ಸಮೀರ್ ವಿಚಾರಣೆ ಕೂಡ ಆಗ್ತಾ ಇರುತ್ತೆ. ಇನ್ನೇನು ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಎನ್ಕ್ವೈರಿ ಕೂಡ ನಡೆಯಲಿದೆ. ಒಂದ್ ರೀತಿಯಾಗಿ AI ವಿಡಿಯೋ ಮೂಲಕ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಈತ ವಿಡಿಯೋವನ್ನ ಹರಿಬಿಟ್ಟಿದ್ದ. ಯೂಟ್ಯೂಬರ್ ಸಮೀರ್ಗೆ ಈಗ ಸಂಕಷ್ಟ ಎದುರಾದಂತೆ ಕಾಣಿಸ್ತಾ ಇದೆ. ರಾಜ್ಯದ ಮೂಲೆ ಮೂಲೆಯಿಂದಲೂ ಜನರು ಬೀದಿಗಿಳಿಯಬೇಕು, ಸಾರ್ವಜನಿಕರ ನೆಮ್ಮದಿಗೆ ಧಕ್ಕೆ ತರುವ ದೃಷ್ಟಿಯಿಂದ ಈತ ವಿಡಿಯೋವನ್ನ ಮಾಡಿದ್ದಾನೆ. ಸಮೀರ್ ವಿಡಿಯೋದಲ್ಲಿ ಜನರನ್ನ ಎತ್ತಿ ಕಟ್ಟುವ ಕೆಲಸ ಕೂಡ ಆಗ್ತಾ ಇದೆ. ಜನರನ್ನ ಪ್ರಚೋದನೆಗೆ ವಿಡಿಯೋ ಮಾಡಿರುವ ಅಂಶ ಇಲ್ಲಿ ಕೇಳಿ ಬರ್ತಾ ಇದೆ. ಒಂದ್ ರೀತಿಯಾಗಿ ಇಲ್ಲಿ ಕೊಲೆ ರೇಪ್ ಆರೋಪದ ಬಗ್ಗೆ ದಾಖಲೆ ಕೊಡಲು ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ ಪೊಲೀಸರು. ಹಿಂದೂ ಧಾರ್ಮಿಕ ಕ್ಷೇತ್ರಗಳ ವಿರುದ್ಧ ಷಡ್ಯಂತ್ರ ನಡೆದಿದೆ ಎಂಬ ಆರೋಪದ ಕುರಿತು ಈಗಾಗಲೇ ಸಮೀರ್ ವಿರುದ್ಧ ಸುಮೋಟೋ ಕೇಸನ್ನ ಪೊಲೀಸರು ಕೂಡ ದಾಖಲು ಮಾಡಿದ್ರು. ಸುಮೋಟೋ ಕೇಸ್ನಲ್ಲಿ ಸಮೀರ್ಗೆ ಈಗಾಗಲೇ ಎಲ್ಲ ದಾಖಲೆಗಳನ್ನು ತರುವಂತೆ ಪೊಲೀಸರು ಕೂಡ ಹೇಳಿರುವಂಥದ್ದು. ಕೊನೆಗೂ ಕೂಡ ತಮ್ಮ ವಕೀಲರ ಜೊತೆ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂತ ಸಮೀರ್ ಹಾಜರಾಗಿದ್ದಾನೆ. ಒಂದ್ ರೀತಿಯಾಗಿ ಇವನು ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ AI ಮೂಲಕ ವಿಡಿಯೋವನ್ನ ಹರಿಬಿಟ್ಟಿದ್ದ. ಧರ್ಮಸ್ಥಳ ಕೇಸ್ ಬಗ್ಗೆ AI ವಿಡಿಯೋ ಮಾಡಿದ್ದ ಸಮೀರ್ ಸಾವಿರಾರು ಮಹಿಳೆಯರ ಅತ್ಯಾಚಾರ ಕೊಲೆಯಾಗಿದೆ. AI ವಿಡಿಯೋ ಮಾಡಿ ಗಂಭೀರವಾಗಿ ಆರೋಪವನ್ನ ಮಾಡಿದ್ದ. ಪ್ರಚೋದನೆಯನ್ನ ನೀಡಿದ್ದ ಆರೋಪದಲ್ಲಿ ಈಗಾಗಲೇ ಸಮೀರ್ ವಿಚಾರಣೆ ಕೂಡ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ ಬಗ್ಗೆ AI ವಿಡಿಯೋ ಮಾಡಿದ್ದ ಸಮೀರ್ ಸಾವಿರಾರು ಮಹಿಳೆಯರ ಅತ್ಯಾಚಾರ ಕೊಲೆ ಆಗಿದೆ ಅಂತ AI ವಿಡಿಯೋ ಮಾಡಿ
ಗಂಭೀರವಾಗಿ ಆರೋಪವನ್ನ ಮಾಡಿದ್ದಾನೆ. ಪ್ರಚೋದನೆ ನೀಡಿದ್ದ ಆರೋಪದಲ್ಲಿ ಈಗಾಗಲೇ ಸಮೀರ್ ವಿಚಾರಣೆ ಕೂಡ ಆಗ್ತಾ ಇದೆ. ಧರ್ಮಸ್ಥಳ ಕೇಸ್ ಬಗ್ಗೆ ಸಮೀರ್ ವಿಡಿಯೋ ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹರಿಬಿಟ್ಟಿರುವಂತದ್ದು. ಒಂದ್ ರೀತಿಯಾಗಿ ಜನರನ್ನ ಎತ್ತಿ ಕಟ್ಟುವ ಕೆಲಸ ಕೂಡ ಈತ ಮಾಡ್ತಾ ಇದ್ದ. ಈಗಾಗಲೇ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ಸಮೀರ್ಗೆ ಬರುವಂತೆ ಪೊಲೀಸರು ಕೂಡ ಹೇಳಿರುವಂಥದ್ದು. ಈಗಾಗಲೇ ಅವನು ತಮ್ಮ ವಕೀಲರ ಜೊತೆ ಹಾಜರಾಗಿದ್ದಾನೆ. ಧರ್ಮಸ್ಥಳ ಕ್ಷೇತ್ರಕ್ಕೆ ಅವಮಾನ ಎಸಗಿದ ಸಮೀರ್ ಬಂಧನಕ್ಕೆ ಹೋದಾಗ ಆತ ನಾಪತ್ತೆಯಾಗಿರುವುದು ಕೂಡ ವಿಚಾರ ಬೆಳಕಿಗೆ ಬಂದಿತ್ತು. ಈಗ ಸಮೀರ್ ವಿರುದ್ಧ ಸರಣಿ ದೂರುಗಳು ಇಡೀ ರಾಜ್ಯಾದ್ಯಂತ ದಾಖಲಾಗ್ತಾ ಇದೆ.